ರೆಬೆಲ್ಸ್ ಕೆಮ್ಮಿದ್ರು ಗುನ್ನ, ಮಿಸುಕಾಡಿದ್ರು ಮಾಂಜ. ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಇನ್ಮುಂದೆ ಬಿಗ್ ಬಾಸ್. ವಿಜಯೇಂದ್ರ ಹೇಳಿದ್ರೆ ಕೇಳಲೇಬೇಕು, ಇಲ್ದಿದ್ರೆ ಬೀಳುತ್ತೆ ಗುನ್ನ. ಯತ್ನಾಳು ಕೇಳಬೇಕು, ಜಾರಕಿಹೊಳಿನೂ ಕೇಳಬೇಕು. ಮತ್ತೇನಾದ್ರೂ ಕೆಮ್ಮಿದ್ರೆ ಪಕ್ಷದಿಂದಲೇ ಔಟ್ ಗ್ಯಾರಂಟಿ. ರಾಜ್ಯ ಬಿಜೆಪಿಗೆ ಬಿಗ್ ಕಮಾಂಡ್ ಆದ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರ ಪರವೇ ಇದೆ ಬಿಜೆಪಿ ಹೈಕಮಾಂಡ್. ಅಬ್ಬರಿಸಿ ಬೊಬ್ಬಿರಿದರೆ ಪಕ್ಷದಿಂದಲೇ ಯತ್ನಾಳ್ ಕಿಕ್ಔಟ್. ವಿಜಯೇಂದ್ರ ಶಕ್ತಿಗೆ ಬೆಚ್ಚಿ ಬೆರಗಾದ ರೆಬೆಲ್ ಯತ್ನಾಳ್. ರಾಜಾ ಹುಲಿ ಅಬ್ಬರಕ್ಕೆ ವಿಜಯಪುರಕ್ಕೆ ಓಡಿದ್ದಾರೆ ಪೇಪರ್ ಹುಲಿ. ಬಾಸ್ ಕೆಳಗೆ ಕೆಲಸ ಮಾಡದೆ ಯತ್ನಾಳ್ಗಿಲ್ಲ ಬೇರೆ ವಿಧಿ. ಗಮನಿಸ್ತಾ ಇದ್ದೀವಿ, ಶತಾಯಗತಾಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಯತ್ನಾಳ್ ಒಂದು ಟೀಮ್ನ ಕಟ್ಕೊಂಡು ಬಹಳಷ್ಟು ಓಡಾಡ್ತಾ ಇದ್ರು, ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಅದು ಸಫಲ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಿವೈ ವಿಜಯೇಂದ್ರ ಅವರ ಜೊತೆಗೆ ಹೈಕಮಾಂಡ್ ನಾಯಕರಿದ್ದಾರೆ. ಅವರನ್ನ ಇನ್ನು ಮುಂದೆ ಬಹಿರಂಗವಾಗಿ ಟೀಕೆ ಮಾಡೋದಾಗ್ಲಿ, ಟಿಪ್ಪಣಿ ಮಾಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ಕಿಕ್ ಔಟ್ ಗ್ಯಾರಂಟಿ ಯತ್ನಾಳ್ ಅವರಿಗೆ. ಈ ಎಚ್ಚರಿಕೆ ಬಂದಿದೆ ಈಗ ಯತ್ನಾಳ್ ಅವರಿಗೆ. ಹಾಗಾಗಿನೇ ಯತ್ನಾಳ್ ಬೆಂಗಳೂರನ್ನ ಬಿಟ್ಟು ಈಗ ವಿಜಯಪುರಕ್ಕೆ ಓಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೆಬೆಲ್ಸ್ ಕೆಮ್ಮಿದ್ರು ಗುನ್ನ, ಮಿಸುಕಾಡಿದ್ರು ಮಾಂಜ. ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಇನ್ಮುಂದೆ ಬಿಗ್ ಬಾಸ್. ವಿಜಯೇಂದ್ರ ಹೇಳಿದ್ರೆ ಕೇಳಲೇಬೇಕು, ಇಲ್ದಿದ್ರೆ ಬೀಳುತ್ತೆ ಗುನ್ನ. ಯತ್ನಾಳು ಕೇಳಬೇಕು, ಜಾರಕಿಹೊಳಿನೂ ಕೇಳಬೇಕು. ಮತ್ತೇನಾದ್ರೂ ಕೆಮ್ಮಿದ್ರೆ ಪಕ್ಷದಿಂದಲೇ ಔಟ್ ಗ್ಯಾರಂಟಿ. ರಾಜ್ಯ ಬಿಜೆಪಿಗೆ ಬಿಗ್ ಕಮಾಂಡ್ ಆದ ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರ ಪರವೇ ಇದೆ ಬಿಜೆಪಿ ಹೈಕಮಾಂಡ್. ಅಬ್ಬರಿಸಿ ಬೊಬ್ಬಿರಿದರೆ ಪಕ್ಷದಿಂದಲೇ ಯತ್ನಾಳ್ ಕಿಕ್ಔಟ್. ವಿಜಯೇಂದ್ರ ಶಕ್ತಿಗೆ ಬೆಚ್ಚಿ ಬೆರಗಾದ ರೆಬೆಲ್ ಯತ್ನಾಳ್. ರಾಜಾ ಹುಲಿ ಅಬ್ಬರಕ್ಕೆ ವಿಜಯಪುರಕ್ಕೆ ಓಡಿದ್ದಾರೆ ಪೇಪರ್ ಹುಲಿ. ಬಾಸ್ ಕೆಳಗೆ ಕೆಲಸ ಮಾಡದೆ ಯತ್ನಾಳ್ಗಿಲ್ಲ ಬೇರೆ ವಿಧಿ. ಗಮನಿಸ್ತಾ ಇದ್ದೀವಿ, ಶತಾಯಗತಾಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಯತ್ನಾಳ್ ಒಂದು ಟೀಮ್ನ ಕಟ್ಕೊಂಡು ಬಹಳಷ್ಟು ಓಡಾಡ್ತಾ ಇದ್ರು, ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಅದು ಸಫಲ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಿವೈ ವಿಜಯೇಂದ್ರ ಅವರ ಜೊತೆಗೆ ಹೈಕಮಾಂಡ್ ನಾಯಕರಿದ್ದಾರೆ. ಅವರನ್ನ ಇನ್ನು ಮುಂದೆ ಬಹಿರಂಗವಾಗಿ ಟೀಕೆ ಮಾಡೋದಾಗ್ಲಿ, ಟಿಪ್ಪಣಿ ಮಾಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ಕಿಕ್ ಔಟ್ ಗ್ಯಾರಂಟಿ ಯತ್ನಾಳ್ ಅವರಿಗೆ. ಈ ಎಚ್ಚರಿಕೆ ಬಂದಿದೆ ಈಗ ಯತ್ನಾಳ್ ಅವರಿಗೆ. ಹಾಗಾಗಿನೇ ಯತ್ನಾಳ್ ಬೆಂಗಳೂರನ್ನ ಬಿಟ್ಟು ಈಗ ವಿಜಯಪುರಕ್ಕೆ ಓಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.